ಬಂಗಾರದ ಯುಗದ ಕಥೆಯನ್ನು ಆಡುವೆ ಕೇಳಿ. ಫ್ರೆಂಚ್ ಟೋಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಧ್ವಾನ ಮಾಡಿದ್ರು ಫ್ರೆಂಡ್ಸ್ ಇವರು. ಅಧ್ವಾನನೇ ಇದು. ವರ್ಷ ನೀಟಾಗಿ ಒರೆಸ್ಬೇಕು. ಮನೆಗೆ ಬಂದು ಹೋಗ್ತೀವಿ ಅಂದ್ರೆ 2 ವೀಲರ್ ಇತ್ತು. ಸಾನ್ವಿಕನ್ ಫೇವರೇಟ್ ಸಾನ್ವಿಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಶುರು ಮಾಡೋಣ. ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ನಿಮ್ಮ ಸಹಾಯದಿಂದ ಬೆಳೆಯೋಂಗೆ ಆಗಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಇದು ಬಂದು ಸಂಡೇ ವ್ಲಾಗ್. ಸಂಡೇ ಆಗಿರೋದ್ರಿಂದ ನಾನು ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದಿದ್ದೆ. ಫಸ್ಟು ನನ್ನ ರೂಮ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡಸ್ಟೆಲ್ಲ ಆಗೋಗ್ಬಿಟ್ಟಿತ್ತು ಕಿಟಕಿ ಎಲ್ಲ. ಸೊ ಹಾಗಾಗಿ ಕಿಟಕಿನೂ ಎಲ್ಲ ಒರೆಸ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಬೇರೆ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದಾಗಿದ್ದ ತಕ್ಷಣ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಹೊರಟೋದೆ. ಬಿಕಾಸ್ ಶಶಾಂಕ್ ನಾನು ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಜಸ್ಟ್ ರೂಮ್ ಮಾತ್ರ ಕ್ಲೀನ್ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಹೋದೆ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಾದಮೇಲೆ ಮತ್ತೆ ಇನ್ನೊಂದು ರೂಮ್ ಕೂಡ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳ್ಕೊಂಡು ನಾನು ಎಲ್ಲೋ ಹೋಗೋದು ಬೇರೆ ಇತ್ತು, ಹೊರಟ್ವಿ. ಯೂಶ್ವಲಿ ಇದು ಸಂಡೇ ಅಲ್ವಾ ಫ್ರೆಂಡ್ಸ್, ಸಂಡೇ ನಮ್ಮ ಮನೆಗೆ ಮೇಡ್ ಬರಲ್ಲ, ಮಿಕ್ಕಿದ ದಿನ ಬರ್ತಾಳೆ. ಸಂಡೇ ಮಾತ್ರ ಬರಲ್ಲ, ಅವ್ರಿಗೂ ಪಾಪ ರಜಾ ಬೇಕಲ್ಲ. ಹಾಗಾಗಿ ಸಂಡೇ ಮನೇಲಿ ಕೆಲಸ ಎಲ್ಲ ನನ್ನದೇ ಆಗಿರುತ್ತೆ. ಈಗ ಕಿಚನ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ಸಂಡೇಸ್ ನಮ್ಮ ಮನೇಲಿ ಬೆಳಗ್ಗೆನೇ ನಾನ್ ವೆಜ್ ತಂದುಬಿಡ್ತೀವಿ. ಬಟ್ ಇವತ್ತು ಶಶಾಂಕ್ ರಿಲೇಟಿವ್ ಒಬ್ಬರು ನಮ್ಮನ್ನು ಲಂಚ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವಿವತ್ತು ನಾನ್ ವೆಜ್ ತಂದಿಲ್ಲ. ಸೊ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ಏನಂದರೆ ನಿನ್ನೆ ಬ್ರೆಡ್ ತೊಗೊಂಡು ಬಂದಿದ್ರು. ಸೊ ಅದೊಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಬ್ರೆಡ್ ತಂದಿದ್ದ ದಿನ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್, ಆಮೇಲೆ ನೆಕ್ಸ್ಟ್ ಡೇ ಅದು ಫ್ರೆಶ್ ಆಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಆಗಿಬಿಟ್ಟಿರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಯಾರು ತಿನ್ನಲ್ಲ, ವೇಸ್ಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಆ ಬ್ರೆಡ್ನ ವೇಸ್ಟ್ ಮಾಡೋದು ಬೇಡ, ಏನಾದರೂ ಅದರಲ್ಲೇ ಮಾಡೋಣ ಸ್ವಲ್ಪ ಟೇಸ್ಟಿಯಾಗಿ, ಸೊ ದಟ್ ಮಕ್ಕಳು ಎಲ್ಲ ತಿನ್ನೋ ಥರ ಅಂತ ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ಇವತ್ತು ಫ್ರೆಂಚ್ ಟೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ಗೆ. ತುಂಬ ಈಸಿ ಫ್ರೆಂಡ್ಸ್, ಮಾಡೋದು ತುಂಬ ಈಸಿ ಆ್ಯಂಡ್ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ನೋಡಿ ನಾನು ಹೇಗೆ ಫ್ರೆಂಚ್ ಟೋಸ್ಟ್ ಮಾಡ್ತೀನಿ ಅಂತ ಹೇಳಿ. ನೀವು ಅಷ್ಟೇ ಮನೇಲಿ ಬ್ರೆಡ್ ಏನಾದರೂ ಮಿಕ್ಕೋಗ್ಬಿಟ್ಟಿದ್ರೆ, ಇಲ್ಲ ಅಂತಂದರೆ ಕ್ವಿಕ್ಕಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡ್ಕೋಬೇಕು, ಹೆಲ್ತಿಯಾಗೂ ಇರಬೇಕು, ಟೇಸ್ಟಿಯಾಗೂ ಇರಬೇಕು ಅಂದರೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಟ್ರೈ ಮಾಡಿ, ನನ್ನ ಸಬ್ಸ್ಕ್ರೈಬರ್ಸು ನನ್ನ ವ್ಯೂವರ್ಸ್ ಎಲ್ಲ ಯಾರಿದ್ದೀರಾ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಇತ್ತು ಫ್ರೆಂಚ್ ಟೋಸ್ಟ್, ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಯ್ತಾ ಅಂತ ಹೇಳಿ. ಸೊ ಬನ್ನಿ ನೋಡೋಣ ನಾನು ಹೇಗೀಗ ಫ್ರೆಂಚ್ ಟೋಸ್ಟ್ ಮಾಡ್ತೀನಿ ಅಂತ ಹೇಳಿ. ಮಸಾಲ ಫ್ರೆಂಚ್ ಟೋಸ್ಟ್ ಮಾಡೋದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಳ್ಳಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಅಷ್ಟೇ ಫ್ರೆಂಡ್ಸ್, 2 ಸಾಕು. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ 3 ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು ನೀವು. 3 ಮೊಟ್ಟೆ ಹೊಡೆದಾಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಇದಕ್ಕೆ ಈಗ 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ಹೆಚ್ಚಿಟ್ಕೊಂಡಿರುವಂಥ ಆನಿಯನ್, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೀವು ಅದನ್ನು. ಈ ಥರ ನೀವು ಅದನ್ನು ಬೀಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀವೊಂದು 3 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಮತ್ತೆ ಅದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈಗ ತವಾನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ತವ ಸ್ವಲ್ಪ ಬಿಸಿ ಆದಮೇಲೆ ಅದ್ರ ಮೇಲೆ ಚೂರು ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಹಾಕಿ ಈಗ ನಾವು ಬ್ರೆಡ್ ಇರುತ್ತಲ್ಲ ಅದನ್ನು ತೆಗೆದು ಏನು ನಾವು ಮಿಕ್ಸ್ಚರ್ ಮಾಡಿಟ್ಟಿದ್ದೀವಿ ಅದರಲ್ಲಿ ನೀವು ಹತ್ಕೋಬೇಕಾಗತ್ತೆ. ಇಲ್ಲಿ ನಾನು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬ್ರೌನ್ ಬ್ರೆಡ್ಡಲ್ಲಾದರೂ ಮಾಡ್ಬೋದು, ಇಲ್ಲ ವೈಟ್ ಬ್ರೆಡ್ಡಲ್ಲಾದರೂ ಮಾಡ್ಬೋದು. ನಾನು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ. ನೋಡಿ, ಬ್ರೆಡ್ ತೊಗೊಂಡು ಆ ಮಿಕ್ಸ್ಚರಲ್ಲಿ ಚೆನ್ನಾಗಿ ಅದ್ದಿ ಅದನ್ನು ತೆಗೆದು
ತವ ಮೇಲೆ ಹಾಕ್ಕೊಳ್ಳಿ. ಇದನ್ನು ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸುಟ್ಕೋಬೇಕಾಗತ್ತೆ, ಟೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎರಡೂ ಸೈಡ್ ಕೂಡ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಟೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ನೋಡಿ ಮಸಾಲ ಫ್ರೆಂಚ್ ಟೋಸ್ಟ್ ರೆಡಿ ಆಯಿತು. ಇವಾಗ ಫ್ರೆಂಚ್ ಟೋಸ್ಟ್ ಜೊತೆ ಏನಾದರೂ ಫ್ರೂಟ್ಸ್ ತಿನ್ನೋಣ ಅಂತ ಅನ್ಕೊಂಡಿದ್ವಿ. ಮನೇಲಿ ಪೈನಾಪಲ್ ಇತ್ತು, ಸೊ ಪೈನಾಪಲ್ ಕಟ್ ಮಾಡ್ತೀನಿ ಅಂತ ನಾನು ಹೊರಟೆ. ಶಶಾಂಕ್ ಇಲ್ಲ ನಾನು ಪೈನಾಪಲ್ ಕಟ್ ಮಾಡ್ತೀನಿ. ಅವ್ರೇನೋ ನೋಡ್ಕೊಂಡಿದಾರಂತೆ ಯೂಟ್ಯೂಬಲ್ಲಿ ಪೈನಾಪಲ್ನ ಹೆಂಗ್ ಕಟ್ ಮಾಡೋದು ಅಂತ. ಅದಕ್ಕೆ ನಾನು ಪೈನಾಪಲ್ ಕಟ್ ಮಾಡ್ತೀನಿ ಇವತ್ತು, ನೀನು ಅದನ್ನ ವಿಡಿಯೋ ಮಾಡ್ಕೋ, ನನ್ನ ಯೂಟ್ಯೂಬ್ ವ್ಯೂವರ್ಸ್ಗೆಲ್ಲ ತೋರಿಸು ನಾನು ಹೆಂಗೆ ಪೈನಾಪಲ್ ಕಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಆಯ್ತಪ್ಪ ನೀನೇ ಕಟ್ ಮಾಡು ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೀನಿ. ನೋಡೋಣ, ನೋಡಿ ಹೆಂಗ್ ಕಟ್ ಮಾಡ್ತಾರೆ ಅಂತ. ನೋಡಿ ಕಟ್ ಮಾಡ್ತಾ ಇದ್ದಾರೆ. ಟ್ರೈ ಮಾಡ್ತಾ ಇದ್ದೀನಿ. ವಿಲ್ ಸಿ. ಮೇಲೆ ಸ್ಕಿನ್ ತೆಗಿಯಲ್ವಾ? ತೆಗಿಯಲ್ಲ. ಯಾಕೆ? ವೇಟ್ ಅಂಡ್ ವಾಚ್. ತಿನ್ನೋತ್ರ ಇಡಪ್ಪ ಸ್ವಾಮಿ. ಶಶು, ಅದ್ಮೇಲೆ ಸ್ಕಿನ್ ಯಾವಾಗ ತೆಗಿಯೋದು ಶಶಾಂಕ್? ಸ್ಕಿನ್ ತೆಗಿಯಂಗಿಲ್ಲ. ಸ್ಕಿನ್ ತೆಗಿದ್ಯಾರ? ಯಾರನ್ನ ಹಂಗೆ ತಿಂತಾರಾ? ಎಸ್. ಶಶು, ನಾಲ್ಗೆ ಎಲ್ಲ ತುರ್ಕೆ ಸ್ಟಾರ್ಟ್ ಆಗತ್ ನೋಡು. ಈಗಮ್ಮ ಒಂದು ನಿಮಿಷ. ಅಯ್ಯೋ, ಅಧ್ವಾನ ಮಾಡಿದ್ರು ಫ್ರೆಂಡ್ಸ್ ಇವರು. ಅಧ್ವಾನನೇ ಇದು. ಓಕೆ, ಅಧ್ವಾನನಾ ಹೆಂಗ್ ತಿನ್ನೋದಂತ ತೋರಿಸ್ತೀನಿ ನೋಡಿ ಇವಾಗ. ಹಿಂಗ್ ತಿನ್ನೋದಂತೆ ಫ್ರೆಂಡ್ಸ್, ನೋಡಿ. ಅಯ್ಯೋ ದೇವ. ಈಸಿ ಇಲ್ವಾ ಫ್ರೆಂಡ್ಸ್ ಇದು? ಹೌದಪ್ಪ, ಈಸಿನೇ. ಎಲ್ಲಿವರೆಗೂ ತಿನ್ನಿ, ಸ್ಕಿನ್ ಬಿಸಾಕಿ. ನೋಡಿ, ಇದು ನಮ್ಮ ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್. ಫ್ರೆಂಚ್ ಟೋಸ್ಟ್, ಕೆಚಪ್ ಹಾಗೂ ಪೈನಾಪಲ್. ಇದು ಶಶಾಂಕ್ ಕಟ್ ಮಾಡಿರೋ ಪೈನಾಪಲ್. ತಗೋ ಶಶು. ಏನಕ್ಕೆ ಸಿಂಪಲ್ ಬ್ರೇಕ್ಫಾಸ್ಟ್ ಅಂದರೆ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ನಾವು ನಮ್ಮ ಚಿಕ್ಕಪ್ಪ ಮನೆಗೆ ನಾನ್ ವೆಜ್ ಊಟಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಹೊಟ್ಟೆ ಖಾಲಿ ಇರಲಿ ಅಂತ ಲೈಟಾಗಿ ತಿಂತಾ ಇದೀವಿ. ಮಧ್ಯಾಹ್ನ ಫುಲ್ ಬ್ಯಾಟಿಂಗ್. ಹೌದಾ ಸಾನು? ಸಾನದು ಫೇವ್ರೆಟ್ ಅದು. ನಂಗೆ ಗೊತ್ತು ಇವಾಗ ಸಾನು ಏನು ಇದು ಮಾಡ್ತಾಳೆ. ಕೆಚಪ್ಪು. ಕೆಚಪ್ಗೋಸ್ಕರನೇ ಬಂದಿರೋದು. ಹೌ ಇಸ್ ಇಟ್ ಸಾನು? ಚೆನ್ನಾಗಿದೆಯಾ ಬಂಗಾರ? ನೈಸ್. ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್, ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ಮಾಡಿ. ಎಸ್ಪೆಷಲಿ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗತ್ತೆ ಅಂತ ಹೇಳ್ತೀನಿ ನಾನು. ಅಲ್ವಮ್ಮ? ಚೆನ್ನಾಗಿದೆಯಾ ಬಂಗಾರ? ಮೆಣಸಿನ್ಕಾಯಿ ಇರುತ್ತೆ ಮನೆ, ನೋಡ್ಕೊ. ಸಾನು ಎಂಜಾಯ್ ಮಾಡ್ತಿದ್ದಾಳೆ ಅವಳು ಬ್ರೇಕ್ಫಾಸ್ಟ್ನ. ನಮ್ಮ ಜೀವನ್ ನೋಡಿ, ಅವ್ರ ಅಣ್ಣನ ಜೊತೆ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತಿದ್ದಾಳಂತೆ. ಜೀವನ್ ಅವರು ವೆಜಿಟೇರಿಯನ್ಸ್ ಫ್ರೆಂಡ್ಸ್, ಅವ್ರು ನಾನ್ ವೆಜ್ ತಿನ್ನಲ್ಲ. ಅದಕ್ಕೆ ಅವನಿಗೆ ಜಸ್ಟ್ ಪ್ಲೇನ್ ಬ್ರೆಡ್ ಕೊಟ್ಟಿದ್ದೀನಿ. ನಮ್ಮ ಸಾನೆಗೆ ಈ ಥರ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ರೆ, 3 ಹೊತ್ತು ಈ ಥರದ್ದು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ನೀಟಾಗಿ ಎಳಿಯತ್ತೆ. ಅಲ್ವಾ ಬಂಗಾರ? ಹೌದು ಫ್ರೆಂಡ್ಸ್, ಶಶಾಂಕ್ ಐಡಿಯಾ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ತಿನ್ನೋದಕ್ಕೂ ಈಸಿ. ಇದೆಲ್ಲ ಸ್ಕಿನ್ ಎಲ್ಲ ಏನು ತೆಗಿಬೇಕು ಅನ್ನೋಷ್ಟೇ ಇಲ್ಲ. ನೋಡಿ, ಜಸ್ಟು ಎಷ್ಟಿಂದು ಈ ಸ್ಕಿನ್ನ ಎಸಿಬೋದು. ಐಡಿಯಾ ಚೆನ್ನಾಗಿದೆ. ಥ್ಯಾಂಕ್ ಯು ಶಶಾಂಕ್. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಪೈನಾಪಲ್ನ ಈ ಥರ ಕಟ್ ಮಾಡಿಕೊಂಡು ನೋಡಿ, ಈಸಿ. ಕಟ್ ಮಾಡೋಕ್ಕೂ ಈಸಿ, ತಿನ್ನೋದಕ್ಕೂ ಈಸಿ. ಅದು ಆ್ಯಕ್ಚುಲಿ ಅದರದ್ದು ಪೈನಾಪಲ್ ಸ್ಕಿನ್ ತೆಗೆಯೋದೇ ಸ್ವಲ್ಪ ಕಷ್ಟದ ಕೆಲಸ ಅಲ್ಲ. ನೋಡಿ, ಈ ಥರ ಕಟ್ ಮಾಡಿದ್ರೆ ಈಸಿ.
ಪೈನಾಪಲ್ ತಿನ್ಬೇಡ, ಮತ್ತೆ ನಾನು ನಾನ್ ವೆಜ್ ತಿನ್ಬೇಕಾದ್ರೆ ನಾವೇ ಹೋಗಿದ್ದೆ. ನೋಡಿ ಶಶಾಂಕ್ ಏನ್ ಹೇಳ್ತಿದ್ದಾರೆ. ಜಾಸ್ತಿ ಪೈನಾಪಲ್ಲು ಜಾಸ್ತಿ ತಿಂದ್ರೆ ನಾಲ್ಗೆ ಉರಿಯುತ್ತೆ, ಮತ್ತೆ ಖಾರ ಐಟಮ್ ಏನು ತಿನ್ನಕ್ಕಾಗಲ್ಲ. ಸಂಡೇ ಅಲ್ವಾ, ಅದಕ್ಕೆ ಬ್ಯಾಟಿಂಗ್ ಆಡ್ಬೇಕಲ್ಲ, ಅದಕ್ಕೆ ಕಮ್ಮಿ ಪೈನಾಪಲ್ ತಿನ್ಬೇಕು. ರಾತ್ರಿ ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯ, ಅದನ್ನ ಹೇಳು. ಭೈರತಿ ರಡಗಲ್ ಇವತ್ತು ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸಾನು ಇವತ್ತು ಪಪ್ಪ ಮೂವಿಗೆ ಕರ್ಕೊಂಡು ಹೋಗ್ತಂತೆ. ಭೈರತಿ ರಡಗಲ್ ಡಾಕ್ಟರ್ ಶಿವರಾಜ್ ಕುಮಾರ್ ಮೂವಿಗೆ ಮಾಸ್ ಮೂವಿ. ನಮ್ಮ ಸಾನುಗೆ ಒಂದು ಬ್ರೆಡ್ ಕೊಟ್ಟಿದ್ದೆ, ಪಾಪ ಸಾಕಾಗಿಲ್ಲ ಅವಳಿಗೆ ಬಂದು ನನ್ನ ತಟ್ಟೆಲಿ ತಗೋತಿದ್ದಾಳೆ. ತಿನ್ನು ತಿನ್ನು, ನಾನು ಮಾಡ್ಕೋತೀನಿ ಬೇರೆ. ಸರಿ ಬಾಯ್. ಎಷ್ಟೊತ್ತಾಗತ್ತೆ ಬರೋದಕ್ಕೆ? ಬೇಗ ಬಾ. 1 hour ಅಷ್ಟೇ. ಕ್ಲೀನ್ ಮಾಡ್ಬಿಟ್ಟು ರೆಡಿ ಆಗಿ 12:31 ಅಲ್ಲಿ. ಸರಿ ಆಯ್ತು. ರಿವ್ಯೂ ಕೊಡ್ಕಂದ ಹೇಗಿದೆ ಬ್ರೇಕ್ಫಾಸ್ಟ್ ಅಂತ. ಹೇಳು ಚೆನ್ನಾಗಿದೆ, ನೀವು ಟ್ರೈ ಮಾಡ್ಕೊಂಡಿದ್ದೀನಿ ಅಂತ. ಚೆನ್ನಾಗಿದೆ, ನೀವು ಟ್ರೈ ಮಾಡ್ಕೊಳ್ಳಿ ಯಾವತ್ತಾದ್ರೂ. ಬಂಗಾರ ಒಂದ್ ಕಡೆ ಕುತ್ಕೊಂಡು ನೀಟಾಗಿ ತಿನ್ಬೇಕು ಚಿನ್ನ. ಹೋಗಿ ನಿನ್ ಪ್ಲೇಟ್ ಎತ್ಕೊಂಡು ಬಾ, ಕೊಡ್ತೀನಿ. ಹೋಗ್ ಬಂಗಾರ. ಓಯ್, ಇವಾಗ ನನಗೆ ಒಂದೊಂದೇ ಬಟ್ಟೆ ಎತ್ಕೊಡು ನೀನು. ಅದು ನಿಂದೆ ಟಾಪು. ಹಾಗಾದ್ರೆ ಬೇಡ, ಇಲ್ಲ ಬರೋದು ಬೇಡ, ಇಲ್ಲೇ ಇದೆ ಜೀನ್ಸ್ ಪ್ಯಾಂಟು ಟಾಪು, ಅವಳಿಗೆ ಇದು ಹಾಕ್ಬಿಡ್ತೀನಿ ಅಂತ ಅಂದು. ಸರಿ ಆಯ್ತು, ಅಂತೀನಿ. ಕನ್ನಡ ಬಟ್ಟೆ ಎತ್ಕೊಡು ಒಂದೊಂದೇ. ಹಾ ಕೊಡು, ಟಾಪ್ ಎಲ್ಲ ಕೊಡು. ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಮನೆ ಕೆಲಸ ಶುರು ಮಾಡಿಕೊಂಡೆ. ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಮಡ್ಚಿಟ್ಕೊಳ್ಳೋದಕ್ಕಿತ್ತು. ಬಟ್ಟೆ ಮಡ್ಚ್ಕೊಂಡು ಆಮೇಲೆ ಕಸ ಗುಡಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಪಾತ್ರೆ ಎಲ್ಲ ತೊಳ್ಕೊಂಡೆ. ನಮ್ಮ ಸಾನುನು ಪಾಪ ನಂಗೆ ಹೆಲ್ಪ್ ಮಾಡಿದ್ಲು. ಏನು ಗೊತ್ತಾ ಫ್ರೆಂಡ್ಸ್, ಸಾನುನ ನಾವು ಆ್ಯಕ್ಟಿವ್ ಆಗಿ ಯಾವುದಾದ್ರೂ ಕೆಲಸದಲ್ಲಿ ಎಂಗೇಜ್ ಮಾಡ್ಕೊಳ್ಳಿಲ್ಲ ಅಂದರೆ ಸುಮ್ಮನೆ ಅವಳು ಟೈಮ್ ವೇಸ್ಟ್ ಮಾಡ್ತಾಳೆ. ಇಲ್ಲ ಅಂತಂದರೆ ಏನಾದರೂ ಕಿತಾಪತಿ ಮಾಡ್ತಿರ್ತಾಳೆ ಮನೆಯಲ್ಲಿ, ಇಲ್ಲಾಂದರೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಬಿಡ್ತಾಳೆ. ಹಾಗಾಗಿ ನಾನು ಏನಾದರೂ ಮಾಡ್ತಾಯಿದ್ರೆ ಅವಳನ್ನೂ ನನ್ನ ಕೆಲಸದ ಜೊತೆ ಸೇರಿಸ್ಕೊತೀನಿ, ಸೊ ದಟ್ ಅವಳು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ ಅಂತ ಹೇಳಿ. ನೋಡಿ, ಪಾತ್ರೆ ಎಲ್ಲ ತೊಳೆದು ಮುಗಿಸೋ ಅಷ್ಟರಲ್ಲಿ ನನ್ನ ಬಟ್ಟೆ ಎಲ್ಲ ಪೂರ್ತಿ ಒದ್ದೆ ಆಗೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ಸಾನ್ವಿಕನು ಏನು ಮಾಡಿದ್ದಾಳೆ ನೋಡಿ. ಏನ್ ಸಾನು ಅದು? ಮೈನ್ ಡೋರ್ ಮೇಲೆ ಚಾಪಿಸ್ ತಗೊಂಡು ಯಾವಾಗ್ಲೂ ಬರಿತಾ ಇರ್ತಾಳೆ ಕೆಲಸ ಅವಳಿಗೆ. ಏನ್ ಚೀಟಿಂಗು? ಅವನೇನ್ ಚೀಟ್ ಮಾಡಿಲ್ಲ, ನೀನೇ ಸೋಲ್ತಾ ಇರೋದು. ನೀನ್ ಫಸ್ಟ್ ಆಫ್ ಆಲ್ ಏನಕ್ಕೆ ಬಾಗ್ಲ ಮೇಲೆ ಬರೆಯೋದು? ಸ್ಲೇಟ್ ಇಲ್ವಾ ನಿನ್ನ ಹತ್ರ? ಏನಿಲ್ಲ, ಸ್ಲೇಟ್ ಇದೆ, ಬುಕ್ ಇದೆ, ಹಾಗೆಲ್ಲ ಅದ್ರಲ್ಲೇನು ಬರೆಯಲ್ಲ. ಗೋಡೆ ಮೇಲೆ ಬರೆಯೋದು, ಬಾಗ್ಲುಗಳ ಮೇಲೆ ಬರೆಯೋದು ನೀನು. ನೋಡಿ, ಬೈದೆ ಅಂದ್ಬಿಟ್ಟು ಅವಳು ಒರೆಸಿದಾಳೆ. ನೀಟಾಗಿ ಇಂಟ್ಕೋ ಸಾನು, ಬಟ್ಟೆ ನೀರೆಲ್ಲ ತೊಟ್ಟಿಕ್ತಿದೆ. ನೀಟಾಗಿ ಇಂಟ್ಕೋ, ಬಟ್ಟೆ ನೀರೆಲ್ಲ ತೊಟ್ಟಿಕ್ತಿದೆ ನೋಡು. ಈಗ 2 minutes ಎಲ್ಲ ಮೇನ್ ಡೋರ್ ಎಲ್ಲ ನೀಟ್ ಆಗಿರ್ಬೇಕು, ಹೇಳಿದೀನಿ. ನೋಡಿ, ಬೈದೆ ಅಂತ ಅವಳೇ ಒರೆಸ್ತಾ ಇದ್ದಾಳೆ. ಒರೆಸು, ನೀಟಾಗಿ ಒರೆಸ್ಬೇಕು ಎಲ್ಲ. ಇನ್ನೊಂದ್ಸಲ ಬಾಗ್ಲ ಮೇಲೆಲ್ಲ ಬರಿಬೇಡ ಸಾನು, ಓಕೆನಾ? ಬುಕ್ ತಗೋ, ಸ್ಲೇಟ್ ತಗೋ, ಅದ್ರ ಮೇಲೆ ಬರಿ. ಅರ್ಥ ಆಯ್ತಾ? ಹ್ಞೂ, ಅರ್ಥ ಆಯ್ತು, ಸುಮ್ಮನೆ ಇರು ಅಂತೆ. ಸುಂದ್ರಿ, ಸ್ನಾನ ಮಾಡಿಸ್ತೀನಿ ಎಲ್ಲ. ಫಸ್ಟ್ ನೀನು ಮಾಡಿರೋ ಕಿತಾಪತಿನೆಲ್ಲ ಕ್ಲೀನ್ ಮಾಡು, ಆಯ್ತಾ ಸಾನ್ವಿಕಾ? ಸರಿ, ಆ ಬಟ್ಟೆನೂ ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗಿ ಒಣಗಾಕು. ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಸಾನ್ವಿಕ ಇಬ್ಬರು ಸ್ನಾನ ಮಾಡ್ಕೊಂಡು ಬಂದ್ವಿ. ಶಶಾಂಕ್ ಕೂಡ ಕಾಲ್ ಮೇಲೆ ಕಾಲ್ ಮಾಡ್ತಿದ್ರು, ರೆಡಿ ಆದ್ರ ಶಂಕರಣ್ಣ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಪಟ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ವಿನಿಷ್ಕನ್ನು ಇಲ್ಲಿಗೆ ಕರ್ಕೊಂಡು ಬಂದ್ಬಿಡು, ಅಮ್ಮ ಮನೆಯಿಂದ ಇಲ್ಲಿಂದ ಡೈರೆಕ್ಟಾಗಿ ಹೋಗೋಣ ಅಂತ ಹೇಳಿದ್ದೆ ಶಶಾಂಕ್ಗೆ. ಹಾಗಾಗಿ ಅವರು ವಿನಿಷ್ಕನ್ನು ಕರ್ಕೊಂಡೇ ಬಂದ್ಬಿಡ್ತೀನಿ ಅಮ್ಮ ಮನೆಯಿಂದ ಅಂತ ಹೇಳಿದ್ರು. ಸಾಕು. ಶಶಾಂಕ್ ಕೂಡ ಇದು ಬೆಳಗ್ಗೆನೇ ಇತ್ತೀಚೆ ಹೋಗಿದ್ರಲ್ವಾ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅವ್ರು ಬಂದರು. ಅವ್ರು ಬಂದ ಮೇಲೂ ನಾವಿನ್ನೂ ರೆಡಿನೇ ಆಗಿರಲಿಲ್ಲ ನಾನು ಸಾನ್ವಿಕ. ಸೊ ಅದಕ್ಕೆ ಕೋಪ ಮಾಡ್ಕೊಂಡು
ಅಂತ ಮುಖ ಇಟ್ಕೊಂಡು ಬಂದಿದ್ರು. ಇನ್ನೂ ರೆಡಿ ಆಗಿಲ್ಲ ಶಂಕರಣ್ಣ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಏನು ಮಾಡೋದು ಫ್ರೆಂಡ್ಸ್, ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಮನೆಯಲ್ಲಿ. ಸಾನ್ವಿಕಾನು ಅಷ್ಟೇ, ಮನೇಲಿದ್ರೆ ಎಷ್ಟು ಮನೆಯೆಲ್ಲ ಗಲೀಜು ಮಾಡ್ತಾರೆ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ರೆಡಿ ಆಗೋದಕ್ಕೆ ಇಷ್ಟೊತ್ತಾಗತ್ತೆ ಟೈಮ್, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಪಟ ಅಂತ ರೆಡಿ ಆಗ್ತಾ ಇದ್ದೀನಿ. ಹೊರಡ್ಬೇಕು ಇವಾಗ. ಲಂಚ್ ಇವತ್ತಲ್ಲೇ, ಲಂಚ್ಗೆ ಅವ್ರು ನಮ್ಮನ್ನ ಇನ್ವೈಟ್ ಮಾಡಿರೋದು. ಆಮೇಲೆ ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಬಂದು ಮೂವಿಗೆ ಹೋಗ್ತಾ ಇದ್ದೀವಿ. ಎಲ್ಲೂ ಟಿಕೆಟ್ಸೇ ಇಲ್ಲ ಫ್ರೆಂಡ್ಸ್, ಎಲ್ಲ ಕಡೆ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ನಮ್ಗಿಲ್ಲಿ ಹತ್ರ ಬಂದು ಓರಿಯನ್ ಮಾಲು, ಅಲ್ಲೂ ಅಷ್ಟೇ ಟಿಕೆಟ್ಸ್ ಯಾವುದೂ ಇಲ್ಲ, ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಬೇರೆ ಇನ್ನೊಂದು ಥಿಯೇಟ್ರಲ್ಲಿ ಇದೆ ಅಂತ ಹೇಳಿದ್ರು 7:30ಗೆ. ಓಕೆ ಫೈನ್, ಅಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಬುಕ್ ಮಾಡಿದ್ದೀವಿ. ಬಟ್ ಇವಾಗ ಶಂಕರಣ್ಣ ಮನೆಗೆ ಹೋಗಿ 7:30 ತನಕ ಅಲ್ಲೇ ಏನು ಮಾಡೋದು ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಅಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಮತ್ತೆ ಆಮೇಲೆ 7:30 ಶೋಗೆ ನಮ್ಮ ಮನೆಯಿಂದನೇ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅವಾಗಲೇ ಮೇನ್ ಡೋರ್ ಹಿಂಗೆ ಮಾಡಿದ್ಲು ಅಂತ ಹೇಳಿ ಅವಳ ಕೈಲೇ ಕ್ಲೀನ್ ಮಾಡಿಸಿದ್ದೆ. ಈಗ ನಾನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಮತ್ತೆ ವಿನಿಷ್ಕಾನು ಬಂದಿದ್ದಾಳೆ ಮನೆಗೆ. ಸಾನ್ವಿಕಾ ವಿನಿಷ್ಕಾ ಎಲ್ಲ ಸೇರ್ಕೊಂಡು ಮತ್ತೆ ಹಿಂಗೆ ಮಾಡಿದ್ದಾರೆ ನೋಡಿ. ಗುಡುಬಿ ರೆಡಿನಾ? ಯಾವಾಗ ಹೊಡೆದೆ ನಾನು? ಯಾವಾಗ ಹೊಡಿದ್ ಪಪ್ಪ ನಿನ್ಗೆ? ಅವತ್ತು ಹೊಡೆದಿದ್ದನ್ನು ಇವತ್ತು ಕೇಳ್ತಾ ಇದೀಯಾ? ಸುಂದ್ರಿ ನೀನು. ನೋಡಿ ಫ್ರೆಂಡ್ಸ್, ಅವ್ರ ಅಪ್ಪ ಮುತ್ಕೊಡಿ ಅಂತ ಕೇಳಿದ್ರೆ ನನ್ ಲಿಪ್ಸ್ಟಿಕ್ ಹೋಗುತ್ತೆ ಅಂತ ಇದ್ದಾಳೆ. ನೋಡಿ ಮುತ್ತು ಹೆಂಗ್ ಕೊಡ್ತಿದ್ದಾಳೆ ನೋಡಿ. ಕಿಶಿ ಕೊಡಮ್ಮ ಪಪ್ಪಂಗೆ, ಕೊಡಪ್ಪ. ನೋಡಿ ಲಿಪ್ಸ್ಟಿಕ್ ಹೋಗುತ್ತೆ ಅಂತ ಆ ತರ ಮುತ್ತು ಕೊಡ್ತಾ ಇದ್ದಾಳೆ. ನಡಿ ಏನು ಕ್ಲಿಪ್ ಏನಕ್ಕೆ ಎತ್ಕೊಂಡಿರೋದು ಅದ್ ನೀನು? ನಡಿ ಚಪ್ಪಲಿ ಹಾಕು, ನಡಿ ಬಂಗಾರ. ಸಾನು ಏನ್ 2 ವೀಲರ್ ಹೋಗೋಣ, ಕಾರಲ್ಲಿ ಹೋಗೋಣ? ಪಾರ್ಕಿಂಗ್ ಇಲ್ಲ, ಸರಿ 2 ವೀಲರ್ ಹೋಗೋಣ. ಅವಳಿಗೆ ಹಾಕ್ಬಿಡಪ್ಪ ಅವಳ್ದು. ಅಲ್ಲಿ ಕಾರ್ ನಿಲ್ಸಕ್ ಕಷ್ಟ ಆಗುತ್ತೆ, ಆಮೇಲೆ ಅವರು ತೆಗೀರಿ ಅಂತ 20 ಸತಿ ಬರ್ತಾರೆ. ಸರಿ ಬಾ 2 ವೀಲರಲ್ಲೇ ಹೋಗೋಣ. ಮೂವಿಗೆ ಹೋಗಿ ಮನೆಗೆ ಬಂದು ಮೂವಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗೋಣ. ಸರಿ ಆಯ್ತು. ಅಮ್ಮ ಜೊತೆ ಕುತ್ಕೊಳ್ಳಲ್ಲ, ನೀನು ನಿಂತ್ಕೊಂಡು ಸುಮ್ಮನೆ. ಬುಲೆಟಲ್ಲಿ ಹೋಗ್ಬೋದಾಗಿತ್ತಲ್ಲ. ಎಲ್ಲಿದೆ ಬುಲೆಟ್? ಅಮ್ಮ ಮನೆ ಹತ್ರ ಇಡ್ಸಿದ್ಯಾ? ರೆಡಿ ಇದೆಯಾ? ಅದು ಕಂಡೀಷನ್ ಆಗಿದೆಯಾ? ಇಲ್ಲ, ರೆಡಿ ಮಾಡಿ. ಮತ್ತೆ ಹೆಂಗ್ ಹೋಗ್ಬಿಡೋದು? ಕಂಡೀಷನ್ ಆಗಿದೆ, ಮತ್ತೆ ಕೆರೆಗೆಲ್ಲ ಏನಾಗಲ್ಲ. ಯಾರು ಸಾನೋದು? ಮನೇನು ರೀಚ್ ಆಗಿದ ತಕ್ಷಣವೇ ಊಟ ಮಾಡೋಕ್ಕೆ ಶುರು ಮಾಡಿಬಿಟ್ವಿ. ಯಾಕಂದರೆ 2:15 ಆಗೋಗಿದ್ದು ನಾವು ರೀಚ್ ಆಗಿದ್ದು. ಮತ್ತು ಬೆಳಗ್ಗೆ ಕೂಡ ತುಂಬ ಕಮ್ಮಿ ತಿಂದಿದ್ದೆಲ್ಲ, ಬ್ರೆಡ್ ತಿಂದಿದ್ದೆಲ್ಲ, ಹಾಗಾಗಿ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಮಕ್ಕಳು ಕಬಾಬ್ ತಿಂತಾ ಇದ್ದಾರೆ. ನಮಗೂ ಊಟ ಎಲ್ಲ ಬಡಿಸಿದ್ರು. ಮುದ್ದೆ, ಮಟನ್ ಸಾರು, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಇಷ್ಟು ಪ್ರಿಪೇರ್ ಮಾಡಿದ್ರು ಫ್ರೆಂಡ್ಸ್ ನಮಗೋಸ್ಕರ. ಪಾಪ ಸಾನ್ವಿಕನ್ ಫೇವರೇಟ್. ಸಾನ್ವಿಕಾ ಅಲ್ಲಿ ಮುಳೆ ತುಪ್ಪ ಅಂತೇಳಿ ತಿನ್ನಲ್ಲ ಆಂಟಿ, ಯಾಮಾರ್ಸ್ ತಿನ್ನಿಸ್ಬೇಕು ಅವ್ರಿಗೆ. ಹಂಗೆ ಅವರು ಊಟ ತಿನ್ನಕ್ಕೆ ಎಣಗಿಸ್ತಾರೆ. ತುಪ್ಪ ತಗೋ, ನಲ್ಲಿ ಮುಳೆ ತುಪ್ಪ. ಅವಳಿಗಿನ್ನ ಅಷ್ಟು ಪರಿಚಯ ಇಲ್ಲ, ಸಾನ್ವಿಕಂಗೆ ಇಷ್ಟ. ಶಶಾಂಕ್ ಇಳಿಸ್ತಾ ಇದಾರೆ, ಮೂಳೆ ಕುಟ್ತಾ ಇದಾರೆ. ತುಪ್ಪ ಬಂತು, ಅದ್ರಲ್ಲೆಲ್ಲ ತೆಗ್ದು ತಿನ್ಸಿಲ್ವ ಅವಳಿಗೆ? ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೀದಾ ಅಮ್ಮ ಮನೆಗೆ ಹೋದ್ವಿ. ಆಮೇಲೆ ಮತ್ತೆ ಸಾಯಂಕಾಲ ಮೂವಿಗೆ ಬೇರೆ ಹೋಗೋದಿತ್ತಲ್ಲ, ಅಮ್ಮ ಟೀ ಮಾಡಿಕೊಟ್ಟಿದ್ರು. ನೆಕ್ಸ್ಟ್ ನಾವು ಮೂವಿಗೆ ಹೋಗಿದ್ದು. ಮೂವಿ ಹೇಗಿದೆ, ನಾವು ಎಂಜಾಯ್ ಮಾಡಿದ್ವಾ ಇಲ್ವಾ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ವ್ಲಾಗಲ್ಲೇ ಹೇಳಿದ್ರೆ ವ್ಲಾಗ್ ತುಂಬ ದೊಡ್ಡದಾಗಿ ಹೋಗ್ಬಿಡುತ್ತೆ, ನಿಮಗೆ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮೆಲ್ರಿಗೂ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.